ಕೈನಲ್ಲಿ ಮುಗಿಯದ ನಿಗಮ ಮಂಡಳಿ ಆಯ್ಕೆ ಕಗ್ಗಂಟು ಮತ್ತೊಮ್ಮೆ ದೆಹಲಿಗೆ ಬರುವಂತೆ ಸಿಎಂ ಅದೇ ರೀತಿಯಾಗಿ ಡಿಸಿಎಂಗೆ ಸಂದೇಶವನ್ನ ಕೊಡಲಾಗಿದೆ. ತಡರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿಯಾಗಿದ್ರು. ಈ ವೇಳೆ ಈ ರೀತಿಯಾದಂತಹ ಸಂದೇಶವನ್ನ ಕೊಟ್ಟಿರುವಂತದ್ದು. ಕೈನಲ್ಲಿ ನಿಗಮ ಮಂಡಳಿ ಆಯ್ಕೆ ಕಗ್ಗಂಟಾಗಿರುವಂತದ್ದು. ಇದೀಗ ಈ ನಿಟ್ಟಿನಲ್ಲಿ ಮತ್ತೊಮ್ಮೆ ದೆಹಲಿಗೆ ಬರುವಂತೆ ಸಿಎಂ ಅದೇ ರೀತಿಯಾಗಿ ಡಿಸಿಎಂಗೆ ಸಂದೇಶವನ್ನ ಕೂಡ ಕೊಡಲಾಗಿದೆ. ಈಗಾಗಲೇ ಇಬ್ಬರು ಕೂಡ ದೆಹಲಿಗೆ ಹೋಗಿ ವಾಸ್ತವ್ಯವನ್ನ ಹೂಡಿದ್ರು. ಮತ್ತೆ ದೆಹಲಿಗೆ ಬರುವಂತೆ ಸಂದೇಶವನ್ನ ಕೊಟ್ಟಿರುವಂತದ್ದು. ತಡರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆಯನ್ನ ಭೇಟಿ ಮಾಡಿದ್ರು. ಭೇಟಿ ವೇಳೆ ಹಲವು ವಿಚಾರಗಳ ಕುರಿತು ಮಾತುಕತೆಯನ್ನ ಕೂಡ ನಡೆಸಲಾಗಿದೆ. ನಿಗಮ ಮಂಡಳಿ ಎಂಎಲ್ಸಿ ಸ್ಥಾನಗಳ ಕುರಿತು ಚರ್ಚೆಯನ್ನ ನಡೆಸಲಾಗಿದೆ. ಯಾವುದೇ ನಿರ್ಧಾರವನ್ನ ಎಐಸಿಸಿ ಅಧ್ಯಕ್ಷ ಕೈಗೊಂಡಿಲ್ಲ. ಈ ನಿಟ್ಟಿನಲ್ಲಿ ಮತ್ತೆ ದೆಹಲಿಗೆ ಬರುವಂತೆ ಸಂದೇಶವನ್ನ ಕೊಟ್ಟಿರುವಂತದ್ದು. ಮುಂದಿನ ವಾರ ದೆಹಲಿಗೆ ಬರುವಂತೆ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ. ಡಿಸಿಎಂ ಡಿಕೆ ಶಿವಕುಮಾರ್ ಅದೇ ರೀತಿಯಾಗಿ ಸಿಎಂಗೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ಇಬ್ಬರು ಕೂಡ ಈಗಾಗಲೇ ದೆಹಲಿ ಪ್ರವಾಸವನ್ನ ಮಾಡಿ ಸಿಎಂ ಬದಲಾವಣೆ ವಿಚಾರವಾಗಿ ಇತಿಶ್ರೀಯನ್ನ ಆಡಿದ್ರು. ಇದೀಗ ಕೆಲವೊಂದಷ್ಟು ವಿಚಾರಗಳ ಬಗ್ಗೆ ಮತ್ತೆ ಮಾತುಕತೆಯನ್ನ ನಡೆಸೋದಕ್ಕೋಸ್ಕರ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೂಡ ಕೊಡಲಾಗಿದೆ. ಕಗ್ಗಂಟಾಗ್ಬಿಟ್ಟಿದೆ ಕಾಂಗ್ರೆಸ್ ಸರ್ಕಾರದಲ್ಲಿ ನಿಗಮ ಮಂಡಳಿ ಆಯ್ಕೆ. ಆದ್ದರಿಂದ ಮತ್ತೆ ಬರುವಂತೆ ಸೂಚನೆಯನ್ನ ಕೊಟ್ಟಿರುವಂತದ್ದು. ತಡರಾತ್ರಿ ಮಲ್ಲಿಕಾರ್ಜುನ್ ಖರ್ಗೆ ಅವ್ರನ್ನ ಭೇಟಿ ಮಾಡಿದ್ರು ಸಿಎಂ ಸಿದ್ದರಾಮಯ್ಯ. ಈ ವೇಳೆ ಮುಂದಿನ ವಾರ ದೆಹಲಿಗೆ ಬರುವಂತೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು ಮಲ್ಲಿಕಾರ್ಜುನ್ ಖರ್ಗೆ. ಇಂದು ಬೆಂಗಳೂರಿಗೆ ಸಿಎಂ ಅದೇ ರೀತಿಯಾಗಿ ಡಿಸಿಎಂ ಬರ್ತಾರೆ. ಅದಾದ ನಂತರ ಮುಂದಿನ ವಾರ ಮತ್ತೆ ದೆಹಲಿ ಪ್ರವಾಸಕ್ಕೆ ಹೋಗ್ತಾರೆ. ನಿನ್ನೆ ತಡರಾತ್ರಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿದ್ರು. ಈ ವೇಳೆ ಭೇಟಿಯ ನಂತರ ಹಲವು ವಿಚಾರಗಳ ಕುರಿತು ಮಾತುಕತೆಯನ್ನ ಕೂಡ ನಡೆಸಲಾಗಿತ್ತು. ಮಾತುಕತೆಯಾದ ನಂತರ ನಿಗಮ ಮಂಡಳಿ ಅದೇ ರೀತಿಯಾಗಿ ಎಂಎಲ್ಸಿ ಸ್ಥಾನಗಳ ಕುರಿತು ಚರ್ಚೆಯನ್ನ ನಡೆಸಲಾಗಿತ್ತು. ಯಾವುದೇ ನಿರ್ಧಾರವನ್ನ ತೆಗೆದುಕೊಂಡಿಲ್ಲ ಈ ವೇಳೆ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ. ಹಾಗಾಗಿ ಮುಂದಿನ ವಾರ ದೆಹಲಿಗೆ ಬರುವಂತೆ ಖರ್ಗೆ ಸೂಚನೆಯನ್ನ ಕೊಟ್ಟಿದ್ದಾರೆ ಸಿಎಂ ಅದೇ ರೀತಿಯಾಗಿ ಡಿಸಿಎಂ ಅವರು. ಡಿಕೆ ಶಿವಕುಮಾರ್ ಸಿದ್ದರಾಮಯ್ಯ ದೆಹಲಿ ಪ್ರವಾಸ ಇದೀಗ ನಿರಾಸೆಯಾಗಿರುವಂತದ್ದು. ಇಂದು ಬೆಂಗಳೂರಿಗೆ ಇಬ್ಬರು ಕೂಡ ಮತ್ತೆ ವಾಪಸ್ ಬರ್ತಾರೆ. ಮುಂದಿನ ವಾರ ದೆಹಲಿಗೆ ಬರುವಂತೆ ಖರ್ಗೆ ಸೂಚನೆಯನ್ನ ಕೂಡ ಕೊಟ್ಟಿರುವಂತದ್ದು. ಭೇಟಿಗೆ ರಾಹುಲ್ ಗಾಂಧಿ ಆಗ್ಲಿ ಕೆಸಿ ವೇಣುಗೋಪಾಲ್ ಆಗ್ಲಿ ಸಿಕ್ಕಿಲ್ಲ. ಅದರಿಂದ ಇಬ್ಬರೂ ಕೂಡ ನಿರಾಸೆಯನ್ನ ವ್ಯಕ್ತಪಡಿಸಿದ್ದಾರೆ. ಮುಂದಿನ ವಾರ ರಾಹುಲ್ ಗಾಂಧಿ ಜೊತೆ ಚರ್ಚೆಯನ್ನ ಕೂಡ ನಡೆಸಲಾಗುತ್ತೆ.